ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲ ಪ್ಲಾಟ್ಗಳು ಆಲ್ಮೋಸ್ಟ್ ಕಡ್ಡಿ ರೆಡಿ ಆಗ್ಯಾವ ಮತ್ತು ಈಗ ಪಕ್ವತಿ ಹಂತದೊಳಗೆ ಅಂದ್ರೆ ಕಡ್ಡಿ ಕೆಂಪಾಗೋ ಹಂತದೊಳಗೆ ಬಂದಾವ. ಈ ಹಂತದೊಳಗೆ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು ಮತ್ತು ನಿಯೋಜನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿದುಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕಡ್ಡಿ ರೆಡಿ ಆಗ್ಯಾವು. ಈ ಹಂತದೊಳಗೆ ನೀವು ಜಾಸ್ತಿಯಾಗಿ ಇವಾಗ ಏನಾಗತ್ತೈತಿ, ಈ ಹಂತದೊಳಗೆ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಮಳೆ ಆಗತ್ತಿಲ್ಲ ಮತ್ತು ನೀರಿನ ಕೊರತೆ ಭಾಳಷ್ಟು ಜಾಸ್ತಿಯಾಗಿ ಎಲ್ಲ ರೈತರಲ್ಲಿ ಕಂಡು ಬರತೈತಿ. ಆದ್ರೆ ನಿಮ್ಮ ಕಡ್ಡಿ ಇನ್ನೂ ಆಗಿ ಮೆಚುರಿಟಿ ಆಗಿರಲಿಲ್ಲ ಅಂದರೆ ಈಗ ಮೆಚುರಿಟಿ ಮಾಡೋಕೆ ನೀವೇನು ಯಾವ ರೀತಿ ಉಪಯೋಜನೆಗಳನ್ನ ಮಾಡಬೇಕಪ್ಪ ಅಂತಂದ್ರೆ ನೀವು ಸಿಂಪರಣೆ ಮುಖಾಂತರ SOP ಮತ್ತು ಸಲ್ಫರ್ದ ಸ್ಪ್ರೇ ಮಾಡ್ಕೋಬೋದು. ನೀರು 200 ಲೀಟ್ರ್, SOP 500ರಿಂದ 1 kg ತನಕ ನೀವು ಹಾಕೊಂಡು ಸಿಂಪರಣೆ ಮಾಡ್ಕೋಬೋದು ಮತ್ತು ಸಲ್ಫರ್ 200 ಗ್ರಾಮ್ ಈ ರೀತಿ ಹಾಕೊಂಡು ನೀವೊಂದು ಸಿಂಪರಣೆ ಮಾಡ್ಕೋಬೋದು. ಇದಾದ ನಂತರ ನೀವೇನು ಮಾಡಿರಿ, ಮತ್ತೊಂದು ಪೊಟ್ಯಾಷಿಯಂ ಸೋನೈಟ್ 600 ಗ್ರಾಮ್ ಹಾಕೊಂಡು, ಇಲ್ಲಾಂದರೆ 800 ಗ್ರಾಮ್ 200 ಲೀಟ್ರ್ ನೀರಿಗೆ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು ಈ ಹಂತದೊಳಗೆ. ಆದ್ರೆ ಕೆಲವೊಂದಿಷ್ಟು ರೈತರು ಏನು ಮಾಡಿರ್ತಾರೆ, ಈ ಹಂತದೊಳಗೆ ಯಾರಿಗೆ ಪ್ಲಾಟ್ನಾಗ ನೀರು ಕಡಿಮೆ ಇರ್ತಾವಲ್ಲ ಅವರ ಒಂದು ಸ್ವಲ್ಪ ಲೇಟಾಗಿ ತಡವಾಗಿ ಚಟ್ನಿ ತೊಗೊಂಡಿರ್ತಾರೆ. ಇವಾಗ ಸ್ವಲ್ಪ ಅವ್ರ ಸ್ಟೇಜ್ ಇವಾಗ ಒಂದು ಸಬಕಿನಾಗಿ ಮತ್ತೊಂದು ಸಬಕಿನ ಹಂತದೊಳಗೆ ಇರ್ತೈತಿ. ಈ ಹಂತದೊಳಗೆ ಏನಾಗತ್ತೈತಿ, ಸ್ವಲ್ಪ ಆದಷ್ಟು ತುಂತುರು ಮಳೆ ಅಂದ್ರೆ ಚಿಟಿ ಮಳೆ ಆಗತ್ತಿರೋ ಕಾರಣದಿಂದ ಒಂದಿಷ್ಟ ರೋಗದ ಪ್ರಾದುರ್ಭಾವ ಜಾಸ್ತಿ ಆಗಿರ್ತೈತಿ. ಅಂದ್ರೆ ಕರ್ಪ ಮತ್ತು ಬುರಿ ಕಂಡು ಬರತ್ತಾವ ಕೆಲವೊಂದಿಷ್ಟು ಪ್ಲಾಟ್ ಒಳಗೆ. ಈಗ ಕರ್ಪ ನಿಯೋಜನೆಗಾಗಿ ನೀವೇನು ಮಾಡ್ರಿ, ಸ್ವಲ್ಪ ಪ್ಲಾಟ್ ಅಷ್ಟೇ 50ರಿಂದ 40 ದಿವಸ ಸ್ಟೇಜ್ ಒಳಗೆ ಏನಿರ್ತಾವಲ್ಲ ಈ ಹಂತದೊಳಗೆ ಇದ್ದವ್ರು ಏನು ಮಾಡ್ರಿ, ಸ್ಕೋರ್ 200 ಲೀಟರ್ ನೀರಿಗೆ 100 ಮಿಲಿ ಪ್ಲಸ್ ಕುಮಾನೆಲ್ 400 ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋಬೋದು. ಅಥವಾ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಕರ್ಪ ಕಂಟ್ರೋಲ್ನಾಗ ಬರ್ತಿದ್ದಿಲ್ಲ ಅಂದ್ರೆ ನೀವು ಜಾಸ್ತಿಯಾಗಿ ಡೈರೆಕ್ಟಾಗಿ ಕೋನಿಕಾ 1.5 ಗ್ರಾಮ್ಲೆ ಸಿಂಪರಣೆ ಮಾಡ್ಕೋಬೋದು. 200 ಲೀಟರ್ ನೀರಿಗೆ 300 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೊಳ್ಳಿ. ಈ ಸಿಂಪರಣೆಯಿಂದ ನಿಮಗೆ ಕರ್ಪ ನಿಯೋಜನೆ ಆಗಕ್ಕೆ ಅನುಕೂಲ ಆಗ್ತೈತಿ. ಇವಾಗಿಂದ ಕೆಲವೊಂದಿಷ್ಟು ಪ್ಲಾಟ್ಗಳು ಏನಾಗತ್ತವು 60ರಿಂದ 90 ದಿವಸ ಸ್ಟೇಜ್ ಒಳಗೆ ಏನಿರ್ತಾವಲ್ಲ ನೀವು ಡೈರೆಕ್ಟಾಗಿ ಬೋಡೋ ಸಿಂಪರಣೆ ಮಾಡ್ಕೋಬೋದು. ಯಾಕಪ್ಪ ಅಂತಂದ್ರೆ ಈಗ ನಿಮಗೆ ಏನು ಮಳೆ ಹತ್ತತೈತಿಲ್ಲ, ಈ ಮಳೆ ಕಾರಣದಿಂದ ಏನಾಗತ್ತೈತಿ, ಸ್ವಲ್ಪ ಅಲ್ಲೆಲ್ಲಿ ಎಲ್ರಿ ಕರ್ಪ ಕಂಡು ಬರತೈತಿ. ಇಲ್ಲಿ ನೋಡ್ಕೋಬೋದು ನೀವು, ಈ ರೀತಿ ಕರ್ಪ ತುದಿ ಎಲೆಗಳಿಗೆ ಕಂಡು ಬರತೈತಿ ಜಾಸ್ತಿಯಾಗಿ. ಅದ್ರ ಕೆಲವೊಂದಿಷ್ಟು ರೈತರು ಏನು ಮಾಡ್ತಾರ, ತುದಿ ಎಲೆಗೆ ಬಿದ್ದೈತೆ ಹೋಲ್ಬಿಡು, ನಮಗೆ ಜಾಸ್ತಿಯಾಗಿ ಚಿಗರ್ ಬರಲ್ಲ ಮತ್ತು ಕಂಟ್ರೋಲ್ ಆಗ್ತೈತಿ, ಚಿಗರ್ ಒಳ್ಳೇದು ಲೆವೆಲ್ನಾಗ ಇರ್ತೈತಿ ಅಂತ ಹೇಳಿ ತಿಳ್ಕೊಂಡಿರ್ತೀರಿ. ಆದ್ರೆ ನಾವು ಪ್ಲಾಟಿಂದ ರೋಗಗ್ರಸ್ತವಾಗಿ ಇಟ್ಕೊಳ್ಳೋದಕ್ಕಿಂತ ರೋಗ ಮುಕ್ತಿಯಾಗಿ ಇಟ್ಕೊಳ್ಳೋದು ಅಷ್ಟು ಅವಶ್ಯಕತೆ ಆಕೈತಿ. ಯಾಕಂತಪ್ಪ ಅಂತಂದ್ರೆ ಮತ್ತು ನಿಮ್ಗೆ ಇದು ಹೊಳ್ಳಿ ರಿಟರ್ನ್ ಅಕ್ಟೋಬರ್ ಚಟ್ನಿ ಒಳಗೆ ಕಾಡ್ಬೋದು. ಆದ ಕಾರಣದಿಂದ ನೀವೇನು ಮಾಡ್ರಿ, ಈಗ ಸ್ವಲ್ಪ ತುರಂತವಾಗಿ ಒಂದು ನಿಯೋಜನೆ ಮಾಡ್ಕೋಬಹುದು. ನೀವೇನು ಮಾಡ್ರಿ, ಈ ಹಂತದೊಳಗೆ ಡೈರೆಕ್ಟಾಗಿ ಬೋರ್ಡೋ ಸಿಂಪರಣೆ ಮಾಡ್ಕೋಬೋದು. ನೀವೊಂದು 60 ದಿವಸದ ಮೇಲ್ಪಟ್ಟ ಪ್ಲಾಟ್ ಇತ್ತಂದ್ರೆ 200 ಲೀಟರ್ ನೀರಿಗೆ ಜಿಂಕ್ 100 ಗ್ರಾಮ್ ಪ್ಲಸ್ ಸುಣ್ಣ 200 ಗ್ರಾಮ್ ಪ್ಲಸ್ ಬೆಲ್ಲ 300 ಗ್ರಾಮ್ ಮತ್ತು ತುತ್ತಿ 500 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಇದ್ರ ಜೊತೆ ನೀವು ಟಿಲ್ಟ್ 20ರಿಂದ 30 ಮಿಲಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಈ ಸಿಂಪರಣೆಯಿಂದ ನಿಮಗೆ ಶೇಂಡ ಗ್ರೋತ್ ಕಮ್ಮಿ ಆಗೋಕೆ ಅನುಕೂಲ ಆಗ್ತೈತಿ ಮತ್ತು ಪ್ಲಾಟ್ ಹೆಲ್ದಿಯಾಗಿರೋಕೆ ಮತ್ತು ರೋಗ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಮತ್ತು ನಿಮಗೆ ಜಾಸ್ತಿಯಾಗಿ ಈ ಹಂತದೊಳಗೆ ಈ ಸ್ಪ್ರೇ ತಗೊಳ್ಳಾಗ ನಿಮ್ಗೆ ತುದಿ ಬೆಳವಣಿಗೆ ಕಮ್ಮಿ ಆಗಿತ್ತಂದ್ರೆ ನೀವೇನು ಮಾಡಿರಿ, ಡೆಲ್ಟಾ ಉಪಯೋಗ ಮಾಡಬೇಡ್ರಿ, ಡೈರೆಕ್ಟಾಗಿ ಉಳಿಕಿದಷ್ಟು ಹಾಕೊಂಡು ಸಿಂಪರಣೆ ಮಾಡ್ಕೋಬೋದು. ಇದಾದ ನಂತರ ನಿಮ್ಮ ಪ್ಲಾಟ್ನಾಗ ಮತ್ತೆ 750 ಗ್ರಾಮಿನ ಒಂದು ಬೋರ್ಡೋ ಸಿಂಪರಣೆ ಮಾಡ್ಕೋರಿ. ನೀರು 200 ಲೀಟ್ರ್, ಜಿಂಕ್ 100 ಗ್ರಾಮ್, ತುತ್ತಿ 750 ಗ್ರಾಮ್, ಸುಣ್ಣ 300 ಗ್ರಾಮ್ ಪ್ಲಸ್ ಮತ್ತು ನೀವು ಬೆಲ್ಲನೂ ಹಾಕೋಬೋದು 300 ಗ್ರಾಮ್ ಈ ರೀತಿ ಹಾಕೊಂಡು ಸಿಂಪರಣೆ ಮಾಡ್ಕೋಬೋದು. ಮತ್ತು ಸಲ್ಫರ್ 300 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಮತ್ತೊಂದು ಸಿಂಪರಣೆ ಮಾಡ್ಕೋಬೋದು. ಮತ್ತು ನಿಮ್ಮ ಪ್ಲಾಟ್ 90 ದಿವಸದಿಂದ ನಂತರ ಪ್ಲಾಟ್ ಇತ್ತಂದ್ರೆ ನೀವೇನು ಮಾಡಿರಿ, ಡೈರೆಕ್ಟಾಗಿ ಮತ್ತೊಂದು ಬೋರ್ಡೋ ಸಿಂಪರಣೆ ಮಾಡ್ಕೋಬೋದು. ಡೈರೆಕ್ಟಾಗಿ 1 kg ನೀರು 200 ಲೀಟ್ರ್, ಸುಣ್ಣ 300 ಗ್ರಾಮ್, ತುತ್ತೆ 1 kg ಮತ್ತು ಸಲ್ಫರ್ 300 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಡೈರೆಕ್ಟಾಗಿ ಸಿಂಪರಣೆ ಮಾಡ್ಕೋಬೋದು. ಈ ಸಿಂಪರಣೆನ ನೀವು ಉಲ್ಟಾ ಸಿಂಪರಣೆ ಮಾಡ್ಕೊಂಡ್ರು ಕೂಡ ನಡೀತೈತಿ. ಇದರಿಂದ ನಿಮ್ಗೆ ಪ್ಲಾಟ್ ಹೆಲ್ದಿಯಾಗಿರೋಕೆ ಅನುಕೂಲ ಆಗ್ತೈತಿ. ಮತ್ತು ಈ ಬೋರ್ಡೋ ಸಿಂಪರಣೆ ಮಾಡೋದ್ರಿಂದ ಏನಾಗ್ತೈತಿ, ನಿಮಗೆ ಎಲೆ ಲಾಸ್ಟ್ ಸ್ಟೇಜ್ ಒಳಗಿರೋ ತನಕ ಅನುಕೂಲ ಆಗ್ತೈತಿ. ಅಂದ್ರೆ ನೀವು ಅಕ್ಟೋಬರ್ ಚಟ್ನಿ ಸ್ವಲ್ಪ ತಡವಾಗಿ ತೊಗೊಂಡ್ರು ಕೂಡ ಅಲ್ಲಿವರೆಗೂ ನಿಮಗೆ ಎಲೆಗಳು ಉತ್ತಮವಾಗಿ ಸ್ಥಿತಿಯಾಗಿರೋಕೆ ಅನುಕೂಲ ಆಗ್ತೈತಿ. ಈ ಹಂತದೊಳಗೆ ಕೆಲವೊಂದಿಷ್ಟು ಪ್ಲಾಟ್ಗಳು ಏನು ನಿಮ್ಮ ಹಿಂದಿನ ಸ್ಟೇಜ್ ಒಳಗೆ ಇರ್ತಲ್ಲ, ನೀವು ಬುರಿ ನಿಯಂತ್ರಣಕ್ಕಾಗಿ ಕೆರಾಟಿನ್ ಗೋಲ್ಡ್ 300 ಲೀಟರ್ ನೀರಿಗೆ 140 ml ಹಾಕೊಂಡು ಸಿಂಪರಣೆ ಮಾಡ್ಕೋಬೋದು. ನಿಮ್ಗೆ 600 ಲೀಟರ್ ನೀರು ಹೋಗ್ತಿದ್ದು ಅಂದ್ರೆ 140 ml 2 ಬಾಟ್ಲಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಇದರಿಂದ ನಿಮ್ಗೆ ಬುರಿ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ. ಇಲ್ಲ ಅಂದ್ರೆ ಜಾಸ್ತಿಯಾಗಿ ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಬುರಿ ಕಂಡು ಬರತ್ತಿತ್ತು ಅಂದ್ರೆ ಸಲ್ಫರ್ 200 ಗ್ರಾಮ್ PBC 500 ಗ್ರಾಮ್ ಈ ರೀತಿ ಹಾಕೊಂಡು ಸಿಂಪರಣೆ ಮಾಡ್ಕೋರಿ. ಇಲ್ಲಾಂದ್ರೆ ಕಾಂಟಾಪ್ 200 ಮಿಲಿ ಹಾಕೊಂಡು ನೀವು ಸಿಂಪರಣೆ ಮಾಡ್ಕೋಬೋದು. ಈ 3 ಸಿಂಪರಣೆ ಒಳಗೆ ಯಾವುದಾದ್ರೂ ಒಂದು ಮಾಡ್ಕೋರಿ. ಇದರಿಂದ ನಿಮಗೆ ಬುರಿ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗ್ತೈತಿ.
ಅದರ ಭಾಳ ಕಮ್ಮಿ ಸ್ಟೇಜ್ ಒಳಗಿತ್ತಂದ್ರೆ 30ರಿಂದ 50 ದಿವಸ ಸ್ಟೇಜ್ ಒಳಗೆ ನಿಮ್ಮ ಪ್ಲಾಟ್ ಇತ್ತಂದ್ರೆ ಅಕ್ರೋಸಿಯೋ ಸಿಂಪರಣೆ ಮಾಡ್ಕೋಬಹುದು. ನೀವು ಎಕರೆಗೆ 100 ಮಿಲಿ ಈ ರೀತಿ ಹಾಕೊಂಡು ಸಿಂಪರಣೆ ಮಾಡ್ಕೋರಿ. ಮತ್ತು ಈ ಹಂತದಾಗ ನೀವು ಯಾವ ರೀತಿಯ ಗೊಬ್ಬರಗಳನ್ನು ಬಳಸಬೇಕಪ್ಪ ಅಂತಂದ್ರೆ 90 ದಿವಸದಿಂದ ಜಾಸ್ತಿ ಮೇಲ್ಪಟ್ಟು ಪ್ಲಾಟ್ ಇತ್ತಂದ್ರೆ ನೀವು SOP ಮತ್ತು ಪೊಟ್ಯಾಷಿಯಂ ಸೋನೈಟ್ ಜಾಸ್ತಿಯಾಗಿ ಬಳಕೆ ಮಾಡಿರಿ. ಇದರಿಂದ ನಿಮಗೆ ಕಡ್ಡಿ ಮೆಚುರಿಟಿ ಆಗ ಅನುಕೂಲ ಆಗ್ತೈತಿ. ಮತ್ತು ನಿಮ್ಮ ಪ್ಲಾಟ್ನಾಗ ಜಾಸ್ತಿಯಾಗಿ ಎಲೆ ಹಳದಿ ಮತ್ತು ಆಗೋದು ಕಂಡು ಬರತ್ತಿತ್ತು ಅಂದ್ರೆ ನಿಮ್ಮ ಜಾಸ್ತಿ ಪ್ಲಾಟ್ನಾಗ ನೀರು ನಿಲ್ಲದ ರೀತಿ ನೋಡ್ಕೋರಿ. ಮತ್ತು ಡ್ರಿಪ್ ಮೂಲಕ ಮ್ಯಾಗ್ನೀಷಿಯಂ ಸಲ್ಫೇಟ್ 10 kg ಪ್ಲಸ್ ಎಡ್ಡಾಪೆರಸ್ 750 ಗ್ರಾಮ್ದಿಂದ 1 kg ನೀವು ಎಕರೆಗೆ ನೀಡ್ಬೋದು. ಇದರಿಂದ ನಿಮ್ಗೆ ಪ್ಲಾಟ್ ಹಸಿರಾಗಿರಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.